ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಸ್ಕೈಬರ್ಡ್ ಹೋಟೆಲ್ನಲ್ಲಿ ಸಿಸಿಟಿವಿ ಇದೆ. ವಿಡಿಯೋ ಪರಿಶೀಲನೆ ನಡೆಸಲಿ. ನನ್ನ ಪಾತ್ರ ಇದೆ ಎಂದು ಸಾಬೀತು ಮಾಡಿದರೆ ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ. ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆ. ಪೆನ್ಡ್ರೈವ್ ಇರುವುದಾಗಿ 6 ತಿಂಗಳ ಹಿಂದೆಯೇ ದೇವರಾಜೇಗೌಡ ಹೇಳಿದ್ದರು. ಎಸ್ಐಟಿ ಅವರನ್ನ ಬಂಧಿಸಬೇಕು. ಕಾಂಗ್ರೆಸ್ ಮುಖಂಡ ಎಚ್ಕೆ ಮಹೇಶ್ ಆಗ್ರಹ. ಅಕ್ರಮವಾಗಿ ಶೇಖರ್ ಸಿಟ್ಟಿದ್ದ ಮರಳನ್ನ ವಶಪಡಿಸಿಕೊಂಡ ಬೇಲೂರು ತಹಸೀಲ್ದಾರ್ ಎಂ ಮಮತಾ. ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕೈಬಿಡುವಂತೆ ಒತ್ತಾಯಿಸಿ ಮತ್ತು ಮಾಜಿ ಸಚಿವ ಎಚ್ಡಿ ರೇವಣ್ಣ ಬಿಡುಗಡೆಗೆ ಆಗ್ರಹಿಸಿ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ದೇವರಾಜೇಗೌಡ ಹೇಳುತ್ತಿರುವುದು ಹಸಿ ಸುಳ್ಳು. ಇವರು ರಾಜಕಾರಣಿನೋ ವಕೀಲನೋ ಗೊತ್ತಿಲ್ಲ. ಇದೆಲ್ಲ ರಾಜಕೀಯ ಷಡ್ಯಂತ್ರ. ಈ ತನಿಖೆಯನ್ನ ದಿಕ್ಕು ತಪ್ಪಿಸುವುದನ್ನು ವಹಿಸಿಕೊಂಡಿದ್ದಾರೆ. ಯಾವುದೇ ತನಿಖೆಗಾದರೂ ನಾನು ಸಿದ್ಧ. ನನ್ನ ಹೆಸರು ಏಕೆ ತೆಗೆದುಕೊಂಡಿದ್ದಾರೆ ಗೊತ್ತಿಲ್ಲ. ನಾನು ಚರ್ಚೆಗೆ ಸಿದ್ಧನಿದ್ದೇನೆ ಎಂದು ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದೇವರಾಜೇಗೌಡ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಸುಳ್ಳಿನ ಸುರಿಮಳೆಯನ್ನ ನಮ್ಮ ನಾಯಕರು ಮತ್ತು ನಮ್ಮ ಮೇಲೆ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ನಾನು ಯಾವುದೇ ಸಂತ್ರಸ್ತರ ತಮ್ಮ ಭೇಟಿ ಮಾಡಿಲ್ಲ. ಸ್ಕೈಬರ್ಡ್ ಹೋಟೆಲ್ನಲ್ಲಿ ಸಿಸಿಟಿವಿ ವಿಡಿಯೋ ಇದೆ, ಪರಿಶೀಲನೆ ನಡೆಸಲಿ. ಹಾಸನ, ಹೊಳೆನರಸೀಪುರದಲ್ಲಿ ಬಹಿರಂಗವಾಗಿ ಚರ್ಚೆಗೆ ಬರಲಿ. ನನ್ನ ಪಾತ್ರ ಇದ್ರೆ ಸಾಬೀತು ಮಾಡಿದರೆ ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ. ಜೂನ್ 4ರಂದು ಜನರ ಆಶೀರ್ವಾದದಿಂದ ಗೆದ್ದರೆ ಅಂದೇ ರಾಜೀನಾಮೆ ಮಾಡ್ತೀನಿ. ಎಸ್ಐಟಿ ತನಿಖೆ ದಿಕ್ಕು ತಪ್ಪಿಸುತ್ತಿದ್ದಾರೆ. ಅವರು ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಯಾವ ಪಕ್ಷದಲ್ಲಿ ಇದ್ದಾರೆ? ಎನ್ಆರ್ ವೃತ್ತದಲ್ಲಿ ಡಿಸ್ಪ್ಲೇ ಹಾಕಿಸಿ ವಿಡಿಯೋ ಹಾಕಿಸ್ತೀನಿ ಅಂತ ಹೇಳಿದವರು ಯಾರು? ಈ ಪ್ರಕರಣವನ್ನ ಸರಿಯಾಗಿ ತನಿಖೆ ನಡೆಸಬೇಕು. ಮಾನನಷ್ಟ ಮೊಕದ್ದಮೆ ಕೇಸ್ ದಾಖಲಿಸುತ್ತೇನೆ. ಈಗಾಗಲೇ ವಕೀಲರ ಜೊತೆ ಮಾತನಾಡಿದ್ದೇನೆ. ನನಗೆ ಕಳಂಕ ಬರುವ ಕೆಲಸ ಮಾಡುತ್ತಿದ್ದಾನೆ. ದೇವರಾಜೇಗೌಡ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ ಎಂದು ಹೇಳಿದರು. ಬಿಜೆಪಿ ಮುಖಂಡ ಮತ್ತು ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲೂ ಚೆಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೇ ನಮ್ಮ ಪಕ್ಷದ ನಾಯಕರುಗಳಂತಹ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ, ನನ್ನ ಮೇಲೆ ಇಲ್ಲೂ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದೇ. ಇದೆಲ್ಲ ನಾನು ಮಾಧ್ಯಮ ಮುಖಾಂತರಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದರೆ, ಇದು ಸುಳ್ಳಿನ ಕಂತೆಗಳನ್ನು ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ. ಅದರಲ್ಲಿ ಹೇಳಿದ್ರಲ್ಲಿ ಯಾವುದೇ ಭಾಗಶಃ 1% ಸಹ ಸತ್ಯಾಂಶ ಇಲ್ಲದ ಮೇಲ್ನೋಟಕ್ಕೆ ಕಾಣ್ತದೆ. ಪಾರದರ್ಶಕವಾಗಿ SITಯಿಂದ ತನಿಖೆ ನಡೀತಾ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ. ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಅದಕ್ಕೆ 100ಕ್ಕೆ 100 ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರಲಿ, ಹಾಸನಕ್ಕೆ ಚರ್ಚೆಗೆ ಬರಲಿ, ಬಹಿರಂಗವಾಗಿ ಹೊಳೆನರಸೀಪುರಕ್ಕೆ ಚರ್ಚೆಗೆ ಬರಲಿ. ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ, ಯಾವುದಾದ್ರೂ ಒಂದು ಅವ್ರು ಹೇಳ್ತಾ ಇದ್ದಾರಲ್ಲ, ಈಗ ನಾನು ಹೇಳೋದಂದರೆ, ಈಗ ಸ್ಕೈಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ. ಅಲ್ಲಿ CCTV ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ. ಅವರೆಲ್ಲ ಎಂಕ್ವೈರಿ ಮಾಡಲಿ. ಶ್ರೇಯಸ್ ಪಟೇಲ್ ಬಂದಿದ್ದ, ಇದೇನು ಈ ಥರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿತ್ತ, ಇದನ್ನೆಲ್ಲ ಕೇಳಲಿ, ಎಂಕ್ವೈರಿ ಮಾಡಲಿ. ನಾನು ಅದರಲ್ಲಿ ಒಂದೇ 1% ನನ್ನ ಪಾತ್ರ ಇದ್ದರೆ ನಾನು ರಾಜಕೀಯವಾಗಿ ಹಿಂದೆ ಸರಿದ್ಬಿಡ್ತೀನಿ. 4ನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನಾನು ರಾಜೀನಾಮೆ ಸಹ ಕೊಟ್ಟುಬಿಡ್ತೀನಿ ಸದಸ್ಯತ್ವ. ಏನಾದ್ರು ನಾನು ಇದರಲ್ಲಿ ಖಂಡಿತವಾಗಿಯೂ ನಾನು ಇದರಲ್ಲಿ ಅವರು ಹೇಳಿರೋದು ನಿಜ ಆದರೆ, ಈಗ ಒಬ್ಬರನ್ನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು ಏನು ಒಂದು ಟ್ರ್ಯಾಕಲ್ಲಿ SIT ತನಿಖೆ ನಡೀತಾ ಇದೆ ಅದನ್ನು ದಿಕ್ತಪ್ಪಿಸುವಂಥ ಕೆಲಸ ದೇವರಾಜೇಗೌಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ವಕೀಲರಾಗಿದ್ದವರು, ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡಿಸಿದ್ದೀನಿ, ಹೈಕೋರ್ಟಲ್ಲಿ ವಾದ ಮಂಡಿಸಿದ್ದೀನಿ ಅಂತ ಅವರಾಗೆ ಹೇಳ್ಕೊಂತಾರೆ. ಆದರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಈ ಥರ ತೇಜೋವಧೆ ಮಾಡ್ತಾನೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೋ, BJPಲಿದ್ದಾರೋ, JDS ಅಲ್ಲಿದ್ದಾರೋ ಅಂತ ನನಗೇ ಗೊತ್ತಿಲ್ಲ. ಒಂದೊಂದು ಬಾರಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ. ನಿನ್ನೆ ನಿಮಗೆ ಗೊತ್ತಿರೋಂಗೆ ಯಾವ ಥರ ತಿರ್ಚಿ ಏನು ಮಾತಾಡಿದ್ದಾರೆ ಅನ್ನೋದು ಗೊತ್ತು. ಈಗ 6 ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳೇ ಇಲ್ಲಿರೋರು. ನಿಮಗೆಲ್ಲರಿಗೂ ಗೊತ್ತಿರೋಂಗೆ 6 ತಿಂಗಳು ಮುಂಚೆ ಏನೇನು ಮಾತಾಡಿದ್ದಾರೆ, ಯಾರು ಹಾಸನ NR ಸರ್ಕಲಲ್ಲಿ LED ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿರೋದು ಯಾರು, ನನ್ನ ತವಿದೆ ಅಂದ್ಬಿಟ್ಟು ಮಾಹಿತಿ ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರೋರು ಯಾರು, ಮತ್ತು ಯಾರು ಅವ್ರನ್ನ ವಿರುದ್ಧ ಅದ್ಯಾವುದು ಅಕ್ರಮ ಆಸ್ತಿ ಗಳಿಕೆ ಆರೋಪ ಮಾಡಿಕೊಂಡು ಕಾನೂನು ಹೋರಾಟ ಮಾಡಿದ್ಯಾರು, ಇದನ್ನೆಲ್ಲ ಮಾಡಿಬಿಟ್ಟು ಇವತ್ತು ತಾನು ತಿಂದ್ಬಿಟ್ಟು ಕಂಡವ್ರ ಮೇಲೆ ಒರೆಸೋದು ಅಂತ ಏನು ಗಾದೆ ಇದೆ, ಆ ರೀತಿ ಬೇರೆಯವ್ರ ಮೇಲೆ ಯಾಕೆ ಹೇಳ್ತಿದ್ದಾರೆ? ಇಲ್ಲಿ ಪಾಪ ಅನ್ಯಾಯ ಆಗ್ತಾ ಇರೋದು ಸಂತ್ರಸ್ತರಿಗೆ. ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ದಿನ ಮಾಧ್ಯಮದಲ್ಲಿ ಸಂತ್ರಸ್ತರು ಅಂತ ಅವ್ರನ್ನ ಮಾನಸಿಕ ಕುಗ್ಗುವಂಥ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಸರಿಯಾದ ದಾರಿಲಿ ಇದು ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥ ಕೆಲಸ ಮಾಡಲಿ. ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಲ್ಲೋಣ. ಅದು ಬಿಟ್ಬಿಟ್ಟು ಇದು ತನಿಖೆನೇ ಬೇರೆ ಹಾದಿಲಿ ತೊಗೊಂಡೋಗ್ಲಿಕ್ಕೆ ಇವರು ಪ್ರೇರೇಪಿಸ್ತಿದ್ದಾರೆ.
ಆ ಕೆಲಸ ಮಾಡ್ತಾ ಇದ್ದಾರೆ, ಆ ಹುನ್ನಾರ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಖಂಡಿತವಾಗಿ ಖಂಡಿಸ್ತೀನಿ. ನಾನು ಪದೇ ಹೇಳೋದಿಷ್ಟೇ, ಬಹಿರಂಗವಾಗಿ ಚರ್ಚೆಗೆ ಬರಲಿ. ನನ್ನ ವಿರುದ್ಧ ಇರುವಂತಹ ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೆ ದಾಖಲೆಗಳು ಕೊಡಲಿ, ಸಾಕ್ಷಿ ಕೊಡಲಿ. ಖಂಡಿತವಾಗಿಯೂ ಅವ್ರು ಹೇಳಿದಕ್ಕೆ ನಾನು ಬದ್ಧ ಆಗಿರ್ತೀನಿ. ಅದನ್ನು ಬಿಟ್ಬಿಟ್ಟು ಯಾವುದೇ ಆಧಾರ ಸಾಕ್ಷಿಗಳು ಇಲ್ಲದೆ ಇವರು ನನ್ನ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರುಗಳ ಹತ್ರ ಮಾತಾಡ್ತಾ ಇದ್ದೀನಿ. ಡಿಫಮೇಷನ್ ಏನು, ಮಾನನಷ್ಟ ಮೊಕದ್ದಮೆ ಕೇಸ್ ಸಹ ನಾನು ಹೂಡ್ತಾ ಇದ್ದೀನಿ, ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಪೆಂಡ್ರೈವ್ ವಿಚಾರ ಮಾತನಾಡಲು ಅಸಹ್ಯ ಆಗುತ್ತೆ. ನಾನು ಸುಸಂಸ್ಕೃತ ಕುಟುಂಬದಿಂದ ಬಂದವನು, ಅಕ್ಕ ತಂಗಿಯರ ಜೊತೆ ಬೆಳೆದವನು. ಈ ಗೊಜ್ಜೆ ರಾಜಕಾರಣಕ್ಕೆ ಕಾರಣ ದೇವರಾಜೇಗೌಡ. SIT ದಿಕ್ಕು ತಪ್ಪಿಸಲು ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಹೇಳಿದರು. ನನಗೆ ಆ ಪೆಂಡ್ರೈವ್ ಸುದ್ದಿ ಮಾತಾಡಲಿಕ್ಕೆ ನನಗೆ ಅಸಹ್ಯ ಅನಿಸ್ತದೆ. ನನಗೆ ಅದು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಸಹ ಒಬ್ಬ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಿಂದ ಬಂದಿರೋದು. ನಾನು ಮಹಿಳೆಯರ ಜೊತೆ, ಸೋದರಿಯರ ಜೊತೆ ಬೆಳೆದಿರೋಂಥವ್ರು. ನಂಗೆ ಮಾತಾಡೋಕ್ಕೆ ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ. ಹಾಗಾಗಿ ನ್ಯಾಯಸಮ್ಮತವಾಗಿ ಅದು ತನಿಖೆ ಆಗಲಿ. ಏನು ಇವ್ರು ಹೇಳ್ತಾ ಇದ್ದಾರಲ್ಲ, ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಏನೇನೋ ಹೇಳ್ತಾ ಇದ್ದಾರೆ, ಚುನಾವಣೆ ಟೈಮಲ್ಲಿ ಬಿಟ್ಟರು, ಹಾಗೆ ಬಿಟ್ಟರು, ಅವ್ರ ಮನೆಗೆ ಹೋಗಿದ್ರು, ಅದನ್ನೆಲ್ಲ ಸಾಕ್ಷಿ ಸಮೇತ ಕೊಡಲಿ. ಅದನ್ನು ತನಿಖೆ ಆಗಲಿ. ತನಿಖೆಯಲ್ಲಿ ಯಾರು ತಪ್ಪಿತಸ್ಥಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ. ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜೆ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜೇಗೌಡ. ನಿನ್ನೆ ನಡೆದಿರುವಂತಹ ಏನು ಈ ಗೊಜ್ಜೆ ರಾಜಕಾರಣ ಅಂತ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ದೇವರಾಜೇಗೌಡರು. ಈ ಒಂದು ತನಿಖೆನ ದಿಕ್ಕು ತಪ್ಪಿಸೋಕ್ಕೆ ಮಾಡ್ತಿರುವಂಥ ಹುನ್ನಾರ ಇದು. ವಿಡಿಯೋ ಮೂಲಕ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹಾಳು ಮಾಡುತ್ತಿರುವ ವಕೀಲ ಜಿ ದೇವರಾಜೇಗೌಡರನ್ನ ಬಂಧಿಸಿ SIT ತಂಡ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಪಕ್ಷದ ಮುಖಂಡ HK ಮಹೇಶ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಸಮಯದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜಿಲ್ಲೆಯ ಜನರು ತಲೆ ತಗ್ಗಿಸುವಂತೆ ಮಾಡಿದೆ. ಸರ್ಕಾರದ ಆದೇಶದಂತೆ SIT ತಂಡ ರಚನೆಯಾಗಿ ತನಿಖೆ ಪ್ರಗತಿಯಲ್ಲಿದೆ. ಈ ನಡುವೆ ದೌರ್ಜನ್ಯ ಎಸಗಿರುವ ವ್ಯಕ್ತಿ ದೇಶವನ್ನು ಬಿಟ್ಟು ಈಗಾಗಲೇ ಪರಾರಿಯಾಗಿದ್ದಾರೆ. ಕೂಡಲೇ ವಾಪಸ್ ಕರೆಸಬೇಕೆಂದು ಒತ್ತಾಯಿಸಿ ನಾವುಗಳೆಲ್ಲ ಪ್ರತಿಭಟನೆ ಕೂಡ ನಡೆಸಿದ್ದೇವೆ. ಸೆಲ್ಫ್ ವಿಡಿಯೋ ಲೈಂಗಿಕ ದೌರ್ಜನ್ಯ ಎಸಗಿರುವ ಪ್ರಜ್ವಲ್ ಅವರೇ ಮಾಡಿರುವುದು, ಅದನ್ನು ರಿಲೀಸ್ ಮಾಡಿಕೊಂಡಿರುವವರು ಅವರೇ. ಆದರೆ ಕಳೆದ 1 ದಿನಗಳ ಹಿಂದೆ ಬಿಜೆಪಿ ಮುಖಂಡರಾದ ದೇವರಾಜೇಗೌಡ ಅವರು ಒಂದು ಹೇಳಿಕೆ ಬಿಡುಗಡೆ ಮಾಡಿದ್ದು, DK ಶಿವಕುಮಾರ್ ಇದಕ್ಕೆ ರೂವಾರಿಗಳು ಪೆನ್ಡ್ರೈವ್ ಇಟ್ಕೊಂಡಿದ್ದಾರೆ ಎಂದಿದ್ದಾರೆ. ವಕೀಲ ದೇವರಾಜೇಗೌಡ ಎಂಬುವರು ಬ್ಲಾಕ್ ಮೇಲ್ ಮನುಷ್ಯ ಅನಿಸುತ್ತೆ. 6 ತಿಂಗಳ ಹಿಂದೆ ಹೇಳಿಕೆ ನೀಡಿ ನನ್ನ ಬಳಿ ವಿಡಿಯೋ ಇದ್ದು ಎನ್ಆರ್ಧದಲ್ಲಿ ಸ್ಕ್ರೀನ್ ಹಾಕಿ ತೋರಿಸುವುದಾಗಿ ಹೇಳಿದ್ರು. ಪದೇ ಪದೇ ದೇವೇಗೌಡರು ಮತ್ತು ರೇವಣ್ಣ ಕುಟುಂಬದ ಮೇಲೆ ಹೀನಮಾನವಾಗಿ ಬೈಯುತ್ತಿದ್ದ ವ್ಯಕ್ತಿ ಎಂದು ದೂರಿದರು. ಕೆಟ್ಟದಾಗಿ ಮಾತಾಡ್ಕೊಳ್ತಕ್ಕಂತ ಒಂದು ವಿಚಾರ ಬಯಲಿಗೆ ಬಂದಿದೆ. ಜೊತೆಗೆ ಈಗಾಗಲೇ SIT ತಂಡವನ್ನು ರಾಜ್ಯ ಸರ್ಕಾರ ರಚನೆ ಮಾಡಿದೆ. ಆ ರಚನೆಯಂತೆ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರ ಕೆಲಸಗಳು ಏನೇನು ಯಾವ ರೀತಿ ಮಾಡಬೇಕು ಅಂತೇಳಿ ಅದು ನಿರ್ವಹಿಸ್ತಾ ಇದೆ. ದೌರ್ಜನ್ಯ ಎಸಗಿರ್ತಕ್ಕಂಥ ವ್ಯಕ್ತಿ ದೇಶ ಬಿಟ್ಟು ಈಗಾಗಲೇ ಪರಾರಿ ಕೂಡ ಆಗಿದ್ದಾರೆ. ನಾವು ಈಗಾಗಲೇ ಒಂದು ಪ್ರತಿಭಟನೆ ಕೂಡ ಮಾಡಿ ಅವನನ್ನು ಕರೆಸಬೇಕು ಅಂತೇಳಿ ಒತ್ತಾಯ ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈಗಾಗಲೇ ನಾವು ಮಾಡಿದ್ದೇವೆ. ಇಷ್ಟೆಲ್ಲದರ ಮಧ್ಯೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ, ತನಿಖೆಗೂ ಹಸ್ತಕ್ಷೇಪ ಮಾಡೋದಿಲ್ಲ, ಕಾನೂನು ರೀತಿ ಕ್ರಮ ಕೈಗೊಳ್ಳಕ್ಕೂ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಪದೇ ಪದೇ ನಮ್ಮ ಮುಖ್ಯಮಂತ್ರಿಗಳು, ಗೃಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳ್ತಾನೆ ಇದ್ದಾರೆ. ಇದಾದ್ರೂ ಕೂಡ ಮಾಡ್ಕೊಂಡಿರೋರು ಅವರೇ. ಪಿನ್ ಡ್ರೈವ್ನ ಶೆಲ್ಫ್ ವಿಡಿಯೋ ಮಾಡ್ಕೊಂಡಿರೋರು ಯಾರು ಲೈಂಗಿಕ ದೌರ್ಜನ್ಯ ಎಸಗಿರ್ತಕ್ಕಂಥ ಪ್ರಜ್ವಲ್ ಅವರೇ ಮಾಡ್ಕೊಂಡಿರೋರು. ಅದನ್ನ ರಿಲೀಸ್ ಮಾಡಿಕೊಂಡಿರೋರು ಅವರೇ. ಆದ್ರೆ ನಿನ್ನೆ ದೇವರಾಜೇಗೌಡರು ಅಂತ ಒಬ್ಬ ಬಿಜೆಪಿ ಕಾರ್ಯಕರ್ತ ಇರ್ಬೋದು ಅಥವಾ ಮುಖಂಡ ಇರ್ಬೋದು, ನಿನ್ನೆ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. ಏನು ರಿಲೀಸ್ ಮಾಡ್ತಾರೆ? ಪ್ರೆಸ್ ಮೀಟ್ ಅಲ್ಲಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಏನ್ ರಿಲೀಸ್ ಮಾಡ್ತಾರೆ? ಒಂದು ಆಡಿಯೋ ರಿಲೀಸ್ ಮಾಡ್ತಾರೆ. ನಾನು DK ಶಿವಕುಮಾರ್ ಇದಕ್ಕೆ ರೂವಾರಿಗಳು, DK ಶಿವಕುಮಾರ್ ಅವರು ಈ ಪಿನ್ ಡ್ರೈವ್ ಇಟ್ಟರು ಅಂತ. ದೇವರಾಜೇಗೌಡ ಈ ಬ್ಲಾಕ್ ಮೈಲ್ ಸಿಸ್ಟಮ್ ಮನುಷ್ಯ ಅನ್ನಂಗೆ ಕಾಣುತ್ತೆ. ಸ್ವಲ್ಪ ತಲೆ ಕೆಟ್ಟಿರೋ ಮನುಷ್ಯ ಅನ್ನಂಗೆ ಕಾಣುತ್ತೆ. ಯಾತಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಒಂದು 6 ತಿಂಗಳಿಂದ ಇದೇ ಹಾಸನ್ನ ಇದೇ ಪ್ರೆಸ್ ಮೀಟ್ ನಲ್ಲಿ ಇಲ್ಲೇ ಕೂತ್ಕೊಂಡು ನನ್ನ ಹತ್ರ ವಿಡಿಯೋ ಇದೆ, KR ಸರ್ಕಲ್ ಅಲ್ಲಿ
ಸ್ಕ್ರೀನ್ ಹಾಕಿ ತೋರಿಸ್ತೀನಿ ಅಂತ ಹೇಳಿದ ವ್ಯಕ್ತಿ. ಎನ್ಆರ್ ಸರ್ಕಲ್ ಅಲ್ಲಿ ಸ್ಕ್ರೀನ್ ಹಾಕಿ ತೋರಿಸ್ತೀನಿ ಅಂತ ಹೇಳಿದ ವ್ಯಕ್ತಿ. ಜೊತೆಗೆ ಪದೇ ಪದೇ ಬಂದು ರೇವಣ್ಣ ಅವರ ಕುಟುಂಬದ ಮೇಲೆ, ದೇವೇಗೌಡರ ಕುಟುಂಬದ ಮೇಲೆ ಹೀನಾಮಾನವಾಗಿ ಬೈತಿದ್ದಂತ ವ್ಯಕ್ತಿ ಅವರು. ಜೊತೆಲಿ ಪಿನ್ ಡ್ರೈವ್ ಇದ್ದಂತ ವ್ಯಕ್ತಿ ಅವನು. ನನ್ನ ಹತ್ರ ಇದೆ ಅಂತ ಹೇಳ್ಕೊಂಡಂತ ವ್ಯಕ್ತಿ ಅವನು. ಏನು ಗೊತ್ತಿಲ್ಲದ ಡಿ ಕೆ ಶಿವಕುಮಾರ್ ಇರ್ಬೋದು, ನಮ್ಮ ಮುಖ್ಯಮಂತ್ರಿಗಳ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಬಿಡಿ, ಅದೇನ್ ನಡೀತಾ ಇದೆ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಅಧಿಕಾರದಲ್ಲಿದ್ದಾರೆ ಅಂತೇಳಿ ಇದ್ದಕ್ಕಿದ್ದಂಗೆ ಯೂ ಟರ್ನ್ ತಗೊಂಡ್ಬಿಟ್ಟು ಅವ್ರ ಪರವಾಗಿ ಹೊಡ್ಬಿಟ್ನಲ್ಲ ದೇವರಾಜೇಗೌಡ. ಇದೇನು ಹಣ ಗಿಣ ತಗೊಂಡ್ಬಿಟ್ಟು ಆ ತರ ಮಾಡ್ಯಾನೋ ಮನುಷ್ಯ, ಅಥವಾ ತಲೆ ಕೆಟ್ಟು ಮಾಡ್ಯಾನೋ, ಇದೇನಂತ ಗೊತ್ತಾಗಲ್ಲ. ಇದೀಗ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಶಿವರಾಮೇಗೌಡರ ಹೆಸರನ್ನ ಎಳೆದು ತರುತ್ತಿದ್ದಾರೆ ಎಂದು ದೂರಿದರು. ಪೆನ್ ಡ್ರೈವ್ ಪ್ರಕರಣದಲ್ಲಿ ಆಡಿಯೋ ಇದೆ ಎಂದು ಹೇಳುತ್ತಿರುವ ವಕೀಲ ದೇವರಾಜೇಗೌಡ ಡಿಕೆ ಶಿವಕುಮಾರ್ ಸಂಭಾಷಣೆಯ ಪೂರ್ಣ ಆಡಿಯೋ ದಾಖಲೆಯನ್ನು ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದರು. ಪೆನ್ ಡ್ರೈವ್ ಪ್ರಕರಣದಲ್ಲಿ ಜಿಲ್ಲೆಯ 100 ಮಹಿಳೆಯರ ಮಾನ ಹರಾಜಾಗಿದೆ. ಇದಕ್ಕೆಲ್ಲ ಕಾರಣಕರ್ತರು ದೇವರಾಜೇಗೌಡರೇ. ಇವರು ತಮ್ಮ ಬಳಿ ಪೆನ್ ಡ್ರೈವ್ ಇರುವುದಾಗಿ 6 ತಿಂಗಳ ಹಿಂದೆ ಹೇಳಿದ್ದರು. ಎಸ್ಐಟಿ ಮೊದಲು ದೇವರಾಜೇಗೌಡ ಅವರನ್ನ ಬಂಧನ ಮಾಡಬೇಕು. 100 ಮಹಿಳೆಯರ ಮಾನ ಹರಾಜಾಗುವಂತೆ ಪೆನ್ ಡ್ರೈವ್ ಅನ್ನು ಬಿಡುಗಡೆ ಮಾಡಿರುವ ದೇವರಾಜೇಗೌಡ ಭ್ರಷ್ಟ ವಕೀಲರಾಗಿದ್ದು, ಆ ವೃತ್ತಿಯಲ್ಲಿ ಇರಲು ಅವರು ನಾಲಾಯಕ್ ವ್ಯಕ್ತಿಯಾಗಿದ್ದಾರೆ. ಡಿಕೆಶಿ ಈ ಪ್ರಕರಣದಲ್ಲಿ ಯಾವುದೇ ಭಾಗಿ ಆಗದಿದ್ದರೂ ಸುಮ್ಮನೆ ಎಳೆದು ತರಲಾಗುತ್ತಿದೆ. ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಯಾವುದೇ ಪಾತ್ರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ವಿಡಿಯೋ ರಿಲೀಸ್ ಮಾಡಿ ಅಂತ ಕೇಳಿದ್ರು. ಆಡಿಯೋ, ವಿಡಿಯೋನೂ ಅಲ್ಲ, ಅದು ಆಡಿಯೋ. ಇವರು ಮಾತಾಡ್ತಕ್ಕಂಥ ಇವನೇ ಮಾತಾಡಿಸಿ ಅಂತ ಎಲ್ಲಾರ್ ಶಿವರಾಮೇಗೌಡರನ್ನ ಒತ್ತಾಯ ಮಾಡಿ ಡಿ ಕೆ ಶಿವಕುಮಾರ್ಗೆ ಎಲ್ಲಾರ್ ಶಿವರಾಮೇಗೌಡರು ಫೋನ್ ಕೊಟ್ಟು ಇವ್ನು ಏನ್ ಹೇಳ್ತಾನೆ ಅನ್ನೋ ಸಂಭಾಷಣೆನೂ ಸರಿಯಾಗಿಲ್ಲ. ಅಲ್ಲಿ ಅವರು ಆಯ್ತಪ್ಪ ದೇವರಾಜೇಗೌಡ ಬಾ ಅಂತ ಹೇಳೋ ಸಂಭಾಷಣೆ ಕೇಳಿದ್ವಿ. ಬಾ ಅಂತ ಅಷ್ಟೇ 2 ಮಾತಿದೆ. ಮುಂದಿಂದ ನಾನು ತೋರ್ಸಲ್ಲ ಅಂತಾನೆ. ಅಲ್ಲಿ ತೋರಿಸಿದ್ರೆ ಏನಾಗಿತ್ತು, ಗಂಟೋಯ್ತಿದ್ದ ಸಿಬಿಐ ಕೊಡ್ಲಿರಿ. ಫಸ್ಟ್ ನಾನ್ ಹೇಳೋದಾದ್ರೆ ಈತನ್ನ ಬಂಧಿಸ್ಬೇಕು, ದೇವರಾಜೇಗೌಡನ ಫಸ್ಟ್ ಬಂಧಿಸ್ಬೇಕು. ಇವತ್ತು ಹೆಣ್ಮಕ್ಳು ಏನು ದೇವರಾಜೇಗೌಡ ಹೇಳ್ತಾ ಇದ್ದಾನೆ, ಹೆಣ್ಮಕ್ಳು ಮಾನ ಮರ್ಯಾದೆ ಹಾಳಾಗಿದೆ ಪಿನ್ ಡ್ರೈವ್ ಬಿಟ್ಟು ಅಂತೇಳಿ. ಇವತ್ತು ಏನು ಹೆಣ್ಮಕ್ಳು ಮರ್ಯಾದೆ ಹೋಗಿರೋದ್ರಿಂದ ಯಾರು ಇವರು ಪಿನ್ ಡ್ರೈವ್ ಬಿಟ್ಟವರು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ರೂವಾರಿ ದೇವರಾಜೇಗೌಡ. ನನ್ನ ಹತ್ರ ಇದೆ, ನಾನು ಬಿಡ್ತೀನಿ ಎನ್ಆರ್ ಸರ್ಕಲ್ ಅಲ್ಲಿ ಅಂತ ಹೇಳಿದ್ದವನು ಇವನೇ 6 ತಿಂಗಳ ಹಿಂದೆ. ಇವತ್ತು ಬಿಡ್ತೀನಿ ಅಂದರು, ಯಾಕೆ ಬಿಟ್ಟಿರಬಾರ್ದು? ಇದು ತನಿಖೆ ಆಗ್ಬೇಕು ಅಂದ್ರೆ ಮೊದಲು ಎಸ್ಐಟಿ ಅವರು ವಿಡಿಯೋನ ಹೆಣ್ಮಕ್ಳು ಮಾನ ಮರ್ಯಾದೆ ಹಾಳು ಮಾಡಿದಾರಲ್ಲ ಈ ದೇವರಾಜೇಗೌಡ, ಇದು ಸರಿನಾ? ಇವನು ಹುಟ್ಟು ಬ್ಲಾಕ್ ಮೇಲರ್, ಇವನೊಬ್ಬ ಭ್ರಷ್ಟ ಅಂದ್ರು ತಪ್ಪಾಗಲಾರದು. ಇವನು ವಕೀಲ ವೃತ್ತಿಗೆ ಅನ್ಲಾಯಕ್. ಏನಾರ ನಿಜವಾದ ವಿಚಾರ ಇದ್ರೆ ಮಾತಾಡ್ಲಿ. ಡಿ ಕೆ ಶಿವಕುಮಾರ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ರಾಜಕಾರಣ ಮಾಡಬೇಕು, ರಾಜಕಾರಣ ಷಡ್ಯಂತ್ರ ಮಾಡಬೇಕು, ರಾಜಕಾರಣ ದುರುದ್ದೇಶದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಏನು ಪ್ರಜ್ವಲ್ ರೇವಣ್ಣ ಆರೋಪಿ ಏನಿದ್ದಾರೆ ಅವರೇ ಸೆಲ್ಫ್ ರಿವ್ಯೂ ಮಾಡಿರ್ತಕ್ಕಂಥ ವಿಚಾರ ಇದೆ. ಇದರಲ್ಲಿ ನಮ್ಮ ಸರ್ಕಾರದಾಗಲಿ, ನಮ್ಮ ಮುಖ್ಯಮಂತ್ರಿಗಳದಾಗಲಿ, ನಮ್ಮ ಡಿ ಕೆ ಶಿವಕುಮಾರ್ದಾಗಲಿ, ಹೋಮ್ ಮಿನಿಸ್ಟರ್ದಾಗಲಿ ಯಾರ್ದು ಕೂಡ ಇದರಲ್ಲಿ ಪಾತ್ರ ಇಲ್ಲ. ಅವರು ಪದೇ ಹೇಳ್ತಾ ಇದ್ದಾರೆ ನಮ್ದು ಯಾರ್ದು ಪಾತ್ರ ಇಲ್ಲ. ಇದರಲ್ಲಿ ಎಸ್ಐಟಿ ತನಿಖೆ ರಚಿಸಿದೀವಿ, ಕಾನೂನು ಕ್ರಮ ಏನ್ ಜರುಗಿಸ್ತಾರೆ ಅದರಂತೆ ಜರುಗಿಸ್ಲಿ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಮೊದಲು ದೇವರಾಜೇಗೌಡರನ್ನು ಬಂಧಿಸಿದ್ರೆ ಇದ್ರ ವಿಚಾರ ಸಂಪೂರ್ಣವಾದಂತಹ ವಿಚಾರ ಹೊರಗೆ ಬರುತ್ತೆ ಅಂತ ಹೇಳಿ ನಮ್ಮ ಒತ್ತಾಯ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರು ಅಬ್ದುಲ್ ಕಹೀಂ ಹಾಜರಿದ್ದರು. ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ಮಧ್ವಾಪುರ ಹಾಗೂ ಮಾಲೂರು ಗ್ರಾಮದಲ್ಲಿ ಅಕ್ರಮವಾಗಿ ಶೇಖರಿಸಿದ್ದ ಸುಮಾರು 80 ಟನ್ ಮರಳನ್ನ ತಹಸೀಲ್ದಾರ್ ಮಮತಾ ಹಾಗೂ ಭೂಗಣಿ ವಿಜ್ಞಾನ ಇಲಾಖೆಯ ವೆಂಕಟೇಶ್ ವಶಪಡಿಸಿಕೊಂಡರು.
ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಮಧ್ವಾಪುರ ಸರ್ವೆ ನಂಬರ್ 2930 ಹಾಗೂ ಸರ್ವೆ ನಂಬರ್ 62ರಲ್ಲಿ ಯಗಚಿ ನದಿಯ ಹಿನ್ನೀರಿನಿಂದ ಅಕ್ರಮವಾಗಿ ಸುಮಾರು 80 ಟನ್ನಷ್ಟು ಮರಳನ್ನ ಅಕ್ರಮವಾಗಿ ಶೇಖರಿಸಿಟ್ಟಿದ್ದ ಮರಳನ್ನ ಖಚಿತ ಮಾಹಿತಿ ಮೇರೆಗೆ ತಹಸೀಲ್ದಾರ್ ಎಂ ಮಮತಾ ಸ್ಥಳಕ್ಕೆ ಆಗಮಿಸಿ ಮರಳನ್ನ ವಶಪಡಿಸಿಕೊಂಡರು. ಸ್ಥಳದಲ್ಲೇ ಮೊಕಾಂ ಹೂಡಿ ತಹಸೀಲ್ದಾರ್ ಎಂ ಮಮತಾ ಹಾಗೂ ಭೂಗಣಿ ಇಲಾಖೆಯ ವೆಂಕಟೇಶ್ ಸ್ಥಳದಲ್ಲೇ ಇದ್ದು ವಶಪಡಿಸಿಕೊಂಡ ಮರಳನ್ನ ಪಿಡಬ್ಲ್ಯೂ ಇಲಾಖೆಗೆ ರವಾನಿಸಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ನಿರೀಕ್ಷಕರಾದ ಚಂದ್ರೇಗೌಡ ಹಾಗೂ ಗ್ರಾಮ ಸಹಾಯಕ ಗಿರೀಶ್ ಹಾಜರಿದ್ದರು. ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕೈಬಿಡುವಂತೆ ಒತ್ತಾಯಿಸಿ ಮತ್ತು ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣ ಅವರನ್ನ ತಕ್ಷಣ ಬಿಡುಗಡೆ ಮಾಡಲು ಆಗ್ರಹಿಸಿ ಜೆಡಿಎಸ್ ಪಕ್ಷದಿಂದ ಡಿಕೆಶಿ ಪ್ರತಿಕೃತಿ ದಹಿಸಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಲಾಯಿತು. ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಡಿಕೆ ಶಿವಕುಮಾರ್ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಈ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿದರೂ ತನಿಖೆ ನಡೆಸಿ ಕಠಿಣ ಕ್ರಮಕ್ಕೂ ಆಗ್ರಹ ಮಾಡಲಾಗಿದೆ. ಪ್ರಕರಣವನ್ನು ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶ ಮಾಡಿರುವುದನ್ನು ನಾವು ಸ್ವಾಗತ ಮಾಡಿದ್ದೇವೆ. ಹಾಲಿ ನಡೆಯುತ್ತಿರುವ ಎಸ್ಐಟಿ ತನಿಖೆ ಹಾದಿ ತಪ್ಪುತ್ತಿರುವುದರಿಂದ ಪ್ರಕರಣದ ಸತ್ಯಾಸತ್ಯತೆ ಹೊರಬರುವುದು ಅನುಮಾನವಾಗಿದ್ದು ಕೂಡಲೇ ಇದನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ನಡೆಸಲು ಆದೇಶ ಮಾಡಬೇಕು, ಇಲ್ಲವೇ ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಈ ಮೂಲಕ ಒತ್ತಾಯಿಸುತ್ತೇವೆ. ಇದೇ ವೇಳೆ ಸುಮಾರು 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸಾರ್ವಜನಿಕ ಸೇವೆಯ ಜೊತೆಗೆ ಹಾಸನ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ದುಡಿದು ತಮ್ಮದೇ ಅವಿಸ್ಮರಣೀಯ ಕೊಡುಗೆ ಸಲ್ಲಿಸಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ರಾಜಕೀಯವಾಗಿ ಹಣಿಯುವ ಏಕೈಕ ದುರುದ್ದೇಶದಿಂದ ಅವರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿ ಬಂಧಿಸಿರುವ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸುವುದಾಗಿ ಎ ಮಂಜು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್, ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಹೇಳಿದರು. ಇವತ್ತು ನಮ್ಮ ಪ್ರತಿಭಟನೆಗೆ ಜಿಲ್ಲೆಯ ಮುಖಂಡರುಗಳು ಬಂದಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಬಹುಶಃ ಈ ಪ್ರತಿಭಟನೆ ಇವತ್ತು ಆ ವಿಡಿಯೋ ಬಗ್ಗೆ ಪ್ರತಿಭಟನೆನಲ್ಲ, ವಿಡಿಯೋ ಬಗ್ಗೆ ತನಿಖೆ ಆಗಲಿ ಅಂತೇಳಿ ನಾವು ಆವಾಗಲೇ ಒಪ್ಕೊಂಡಿದ್ದೀವಿ, ನಮ್ಮ ನಾಯಕರು ಕೂಡ ಒಪ್ಕೊಂಡಿದ್ದಾರೆ. ರೇವಣ್ಣವ್ರ ಮೇಲೆ ಕೇಸನ್ನು ವಿನಾಕಾರಣ ಹಾಕಿ ಅವ್ರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ತಪ್ಪು, ಅವ್ರನ್ನ ರಿಲೀಸ್ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ನಿನ್ನೆ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಇಟ್ಟಿದ್ದೇವೆ. ಪೆನ್ ಡ್ರೈವ್ ಸಂಬಂಧಪಟ್ಟಂಗೆ ಲೈಂಗಿಕ ಅತ್ಯಾಚಾರ ಮತ್ತು ಅದರ ಹಂಚಿಕೆ ಎಲ್ಲ ವಿಚಾರ ಬಗ್ಗೆ SIT ಮಾಡಿರ್ತಕ್ಕಂಥದ್ದು ದಾರಿ ತಪ್ಪಿದೆ ಅಂತ ನಿನ್ನೆನೇ ಹೇಳ್ದು. SIT ತನಿಖೆ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿ ಆ ಮೂಲಕ JDS ನಾಶ ಮಾಡಬೇಕು ಅಂತ ಮಹಾನಾಯಕರು ಹೊರಟಿದ್ರು. ನಿನ್ನೆ ತಾನೇ ನೀವು ಸುದ್ದಿ ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೀರಾ, ಅವರ ವಾಯ್ಸ್ ರೆಕಾರ್ಡ್ ಇದೆ. ಮಾನ್ಯ ಸಚಿವರಾದಂಥ ಅಂದರೆ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಇಂಥ ಹೀನ ಕಾರ್ಯಕ್ಕೆ ಎಲ್ಲರಿಗೂ ಅರ್ಥ ಆಯಿತು. ಹಿಂದೇನೂ ಸಹ ಮಾತಾಡ್ತಾಯಿದ್ರು, ಅನುಮಾನ ನಮಗಿತ್ತು, ಅದನ್ನೇ ನಾವು ವ್ಯಕ್ತಪಡಿಸಿತ್ತು. ಪ್ರೊಡ್ಯೂಸರ್ ಕಮ್ ಡಿಸ್ಟ್ರಿಬ್ಯೂಟರ್ ಎರಡೂ ಸಹ ಅವರೇ ವಹಿಸ್ಕೊಂಡು ಯಾವನ ಮಾನ ಏನಾದ್ರೇನು, ಯಾವ ತಾಯಿದ, ಯಾವ ಸಹೋದರಿದ, ಯಾವ ಮಹಿಳೆದ, ಯಾರೇನಾದರೂ ಪರವಾಗಿಲ್ಲ, ತಾವು ಉಳ್ಕೊಳ್ಬೇಕು ಅಧಿಕಾರಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಇಷ್ಟು ಮಾಡಿದ್ರಲ್ಲ ಇಂಥ ಹೀನ ಕೃತ್ಯ. ಆ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು. ತಪ್ಪಿತಸ್ಥರಲ್ಲದ
ಸನ್ಮಾನ್ಯ ರೇವಣ್ಣನ ಅರೆಸ್ಟ್ ಮಾಡಿರೋದನ್ನು ರಿಲೀಸ್ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇವತ್ತು ಮುಷ್ಕರ ಮಾಡ್ತಿದ್ದೇವೆ. ಸರ್, ಈ ದಿನ ನಾವು ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಮುಖಂಡರು ಮತ್ತು ಕಾರ್ಯಕರ್ತರು ನಾವು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರ ಮೂಲ ಉದ್ದೇಶ ಈಗಾಗಲೇ ನಮ್ಮ ನಾಯಕರಂಥ ಮಾನ್ಯ ಎಚ್ ಡಿ ಅವ್ರನ್ನ ಕಾನೂನು ಬಾಹಿರವಾಗಿ ಅವರನ್ನು ಬಂಧಿಸಿರ್ತಕ್ಕಂಥದ್ದು, ಬಂಧಿಸಿ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಆ ಬಂಧನ ವಿರೋಧಿಸಿ ಮತ್ತು ಅವರ ಬಿಡುಗಡೆಗಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಿದ್ದೀವಿ. ಎರಡನೇದಾಗಿ ಏನು ಈ ವಿಡಿಯೋ ಪ್ರಕರಣ ಇದೆ, ಪೆನ್ಡ್ರೈವ್ ಪ್ರಕರಣ ಇದೆ, ಅದು ಹಂಚಿಕೆ ವಿಚಾರದಲ್ಲಿ, ಪ್ರಚಾರದ ವಿಚಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದಾರೆ ಅಂತ ಖ್ಯಾತ ವಕೀಲರಂತ ದೇವರಾಜೇಗೌಡರು ಆರೋಪ ಮಾಡಿರ್ತಕ್ಕಂಥದ್ದು ನಿನ್ನೆ ತಾನೇ ನಮಗೆ ತಿಳಿದು ಬಂದಿದೆ. ಅದರಂತೆ ಅವರನ್ನು ಕೂಡ ಈ ಒಬ್ಬರು ಅಧಿಕಾರಯುತವಾಗಿದ್ದುಕೊಂಡು ಉಪಮುಖ್ಯಮಂತ್ರಿಗಳಾಗಿದ್ದುಕೊಂಡು ಈ ಪ್ರಕರಣದಲ್ಲಿ ಅವರು ಕೂಡ ಸೇರಿಕೊಂಡು ಹಂಚಿಕೆ ಮಾಡಿರ್ತಕ್ಕಂಥದ್ದು ಕೂಡ ಕಾನೂನು ಬಾಹಿರವಾಗಿದೆ, ಅಪರಾಧ ಆಗಿದೆ. ಆದ್ದರಿಂದ ಇದನ್ನು ಕೂಡ SITನಲ್ಲಿ ತರಬೇಕು. SITನಿಂದ ಈಗ ಆಗಿರ್ತಿರ್ತಕ್ಕಂಥ ವಿಚಾರಣೆ ನಮಗಂತೂ ತೃಪ್ತಿ ತಂದಿಲ್ಲ. ಅದಕ್ಕಾಗಿ ಈ ಪ್ರಕರಣವನ್ನು, ಸಂಪೂರ್ಣ ಪ್ರಕರಣವನ್ನು ಹಾಲಿ ನ್ಯಾಯಾಧೀಶರ ಕೈನಲ್ಲಿ ವಿಚಾರಣೆ ಆಗಬೇಕು. ಅದು ರಾಜ್ಯ ಸರ್ಕಾರದಿರ್ಬೋದು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿರ್ಬೋದು, ಅಥವಾ ಈ ಪ್ರಕರಣವನ್ನು CBIಗೆ ಶಿಫಾರಸು ಮಾಡಬೇಕು, CBIಗೆ ಕೊಡಬೇಕು. ಆಗ ಮಾತ್ರ ಈ ಎಲ್ಲ ವಿಷಯದ ಬಗ್ಗೆ ಸತ್ಯಾಸತ್ಯತೆ ಹೊರಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಮನಗಂಡು ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಕಳಿಸ್ತಿದ್ದೇವೆ. ಜಿಲ್ಲಾಧಿಕಾರಿಯವರು ಕೂಡ ಮನವಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿಭಟನೆ ಕೊನೆಯಲ್ಲಿ ಡಿಸಿ ವಿರುದ್ಧ ಘೋಷಣೆ ಕೂಗಿದ ಹಿನ್ನೆಲೆ ಪೊಲೀಸರು ಪ್ರತಿಭಟನಾಗಾರರನ್ನು ಶಾಂತ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳ ಕಾಂಪೌಂಡಿನಿಂದ ಹೊರಕಳುಹಿಸಿದರು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಹಾಸನ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ, ಮಾಧ್ಯಮ ವಕ್ತಾರ ಹೊಂಗೆರ ರಘು, ಮುಖಂಡರಾದ ಗಿರೀಶ್ ಸಿಆರ್, ಶಂಕರ್, ಸುಮಾ, ಪ್ರೇಮಮ್ಮ, ಬಿದ್ರಿಕೆರೆ ಜಯರಾಮ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭೀಮಾ ಅಕ್ಷಯ ತೃತೀಯ ಮೇ 9ರಿಂದ 12ರವರೆಗೆ ಪ್ರತಿ ಗ್ರಾಂ ಚಿನ್ನದ ಮೇಲೆ 500 ರೂಪಾಯಿವರೆಗಿನ ರಿಯಾಯಿತಿ ಪಡೆಯಿರಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ 7,000 ಕ್ಯಾಶ್ ಬ್ಯಾಕ್, ಜೊತೆಗೆ 1 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್. ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ 5,000ವರೆಗಿನ ರಿಯಾಯಿತಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು. ಮೇ 8ರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ. ಎಲ್ಲ ಭೀಮಾ ಜ್ಯುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ. 2024-25ನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ PCMB ಹಾಗೂ PCMC ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ CET, NEET, JEE ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ. ಅಧ್ಯಯನ PU ಕಾಲೇಜು, 60 ಫೀಟ್ ರೋಡ್, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172 357 504 ಮತ್ತು 90195 26599.
ಫ್ರೆಂಡ್ಸಿಂದ ಅಕ್ಷಯ ತೃತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ. ವೇಸ್ಟೇಜು ಮೇಕಿಂಗ್ ಮೇಲೆ 50% ಆಫರ್ ಇದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು, ರಿಂಗ್ಸು ಮತ್ತು ಲಾಂಗಾರ, ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ. ಸ್ಕೀಮಲ್ಲಿ 11 ಮಂತ್ ಸ್ಕೀಮ್ ಇದೆ. ವೇಸ್ಟೇಜ್ ಇರಲ್ಲ, ಮೇಕಿಂಗ್ ಇರಲ್ಲ. ಓನ್ಲಿ 3% GST ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ. ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ. ಲೈಕ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ, ಬಂದು ವಿಸಿಟ್ ಮಾಡಿ. ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ. ಈ ಮಂತ್ ಮೇ 10th ಅಕ್ಷಯ ತೃತೀಯ ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ, ಐಟಮ್ಸ್ ಎಲ್ಲ ನೋಡಿ, ಕಲೆಕ್ಷನ್ಸ್ ಇಷ್ಟ ಆದರೆ ತಗೊಳ್ಳಿ ಸರ್. ಥ್ಯಾಂಕ್ ಯು. ಸುಜಲಾ PU ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ PU ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ PU ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ PU ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ PU ಕಾಲೇಜ್, ಸುಭದ್ರತೆಯ ಕಾಲೇಜ್. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನಿಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಪಾ, ಗ್ರೀನ್ ಪ್ಲೈ, ಆರ್ಟನ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಯಾರು ಹೆಚ್ಚು ವಿಷಯ ಗ್ರಹಿಸುವ ಗುಣ ಬೆಳೆಸಿಕೊಂಡಿರುತ್ತಾರೆ ಅವರು ಜನರ ಮಧ್ಯೆ ನಿಂತು ಮಾತನಾಡುವ ಶಕ್ತಿ ಬೆಳೆಸಿಕೊಂಡು ಬಲಿಷ್ಠ ಪತ್ರಕರ್ತರಾಗುತ್ತಾರೆ ಎಂದು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದ ಮುಖ್ಯಸ್ಥರು ಹಾಗೂ ಮೈಸೂರು ಮಾನಸ ಗಂಗೋತ್ರಿ EMRC ನಿರ್ದೇಶಕರಾದ ಪ್ರೊಫೆಸರ್ MS ಸ್ವಪ್ನ ಕಿವಿಮಾತು ಹೇಳಿದರು. ಸರ್ಕಾರಿ ಕಲಾ ಕಾಲೇಜು ಸಭಾಂಗಣದಲ್ಲಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಪತ್ರಿಕೋದ್ಯಮ ವಿಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಧ್ಯಮ ಲೋಕದ ಉದ್ಯೋಗಕ್ಕೆ ಪೂರ್ವಭಾವಿ ತಯಾರಿಗಳು ಹಾಗೂ ಸರ್ಕಾರಿ ಉದ್ಯೋಗಕ್ಕೆ ಪೂರ್ವಭಾವಿ ಸಿದ್ಧತೆ ಕುರಿತು ಒಂದು ದಿನದ ಶೈಕ್ಷಣಿಕ ವಿಶೇಷ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪತ್ರಿಕೋದ್ಯಮದ ಇತಿಹಾಸ ತಿಳಿಯುವುದು ಬಹಳ ಮುಖ್ಯ. ಪ್ರಸ್ತುತದಲ್ಲಿ ಪ್ರತಿ ವಿಚಾರದಲ್ಲೂ ಸ್ಪರ್ಧಾತ್ಮಕವಾಗಿ ತೆಗೆದುಕೊಳ್ಳಬೇಕು. ಪತ್ರಿಕೋದ್ಯಮವನ್ನು ಹೇಗೆ ಉದ್ಯಮ ಮಾಡಿಕೊಳ್ಳಬೇಕು
ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು, ನೀವು ಶಿಕ್ಷಣ ಪಡೆಯುವ ಪತ್ರಿಕೋದ್ಯಮದಲ್ಲಿ ಪಡೆಯುವ ಅಂಕಗಳಿಂದ, ಮೆಡಲ್ಗಳಿಂದ ಕೆಲಸ ತೆಗೆದುಕೊಳ್ಳುತ್ತದೆ ಎಂದುಕೊಳ್ಳಬೇಡಿ. ಇದು ಪಾಠ ಮಾತ್ರ. ಆದರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬರಬೇಕಾಗಿರುವುದು ಉತ್ತಮ ಬರವಣಿಗೆಗಳು. ಕನ್ನಡ, ಇಂಗ್ಲಿಷ್ ಭಾಷೆ ಬಗ್ಗೆಯೂ ಜ್ಞಾನವಿದ್ದು ಚೆನ್ನಾಗಿ ಬರವಣಿಗೆ ಬರಬೇಕಾದರೆ ಆಸಕ್ತಿಯಿಂದ ಓದಬೇಕು ಎಂದು ಕಿವಿಮಾತು ಹೇಳಿದರು. ಇತಿಹಾಸ ಹೇಗಿದೆ, ನಮ್ದು ಪತ್ರಿಕೋದ್ಯಮ ಇರ್ಬೋದು, ಹೇಗೆ ಬಂದಿದೆ, ಅದು ತುಂಬಾ ಇಂಪಾರ್ಟೆಂಟ್. ಬಟ್ ಅಟ್ ದಿ ಸೇಮ್ ಟೈಮ್ ನೀವುಗಳು ಹೇಗೆ ಈಗ ಸಬ್ಜೆಕ್ಟ್ಗೆ ಅಳವಡಿಸ್ಕೊಳ್ತೀರಾ, ಹೌ ದ ಸಬ್ಜೆಕ್ಟ್ ಪೀಪಲ್ ಆರ್ ಲರ್ನಿಂಗ್, ನಿಮ್ಮ ಎಕ್ಸ್ಪೋಜರ್ ಲೆವೆಲ್ ಹೇಗಿದೆ, ಅದ್ರ ಮೇಲೆ ಜರ್ನಲಿಸಂ ಡಿಪೆಂಡ್ ಆಗುತ್ತೆ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ ಇವ್ರಿಗೆ. ಲ್ಯಾಂಗ್ವೇಜ್ ನಾನು ಹೇಳೋ ಒಂದು 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಂದು, ಮೊದಲನೇದಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಜರ್ನಲಿಸಮ್ ಅಲ್ಲಿ ಒಂದು ಪ್ಯಾಷನ್ ಇರಬೇಕು ನಮಗೆ. ಇಟ್ ಈಸ್ ನಾಟ್ ಅ ಸಬ್ಜೆಕ್ಟ್ ಬರೀ ನಮ್ಮ ಡಿಗ್ರಿ ತಗೊಳ್ಬೇಕು, ಒಂದು ಅಂಡರ್ ಗ್ರಾಜುಯೇಟ್ ಮಾಡ್ಕೊಂಡು ಹೋಗ್ಬೇಕು, ಅದೊಂದು PG ಮಾಡ್ಬೇಕಂತ ಅಲ್ಲ. ಈಗ ತುಂಬಾ ಕಾಂಪಿಟೇಟಿವ್ ಗೊತ್ತು, ಯಾವುದೇ ಫೀಲ್ಡ್ ಆಗಲಿ ಇಟ್ ಇಸ್ ವೆರಿ ಕಾಂಪಿಟೇಟಿವ್. ವಿತ್ ಸರ್ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ KS, ಹೌ ದ ಪ್ರಿಪರೇಷನ್ಸ್ ಹ್ಯಾಸ್ ಟು ಬಿ ಡನ್. ಬಟ್ ನಾನು ನಮ್ಮ ಸಬ್ಜೆಕ್ಟ್ ಎಸ್ಪೆಷಲಿ ಕೀಪಿಂಗ್ ಓನ್ಲಿ ಜರ್ನಲಿಸಮ್, ನಮ್ಮ ಪತ್ರಿಕೋದ್ಯಮ ಇರ್ಬೋದು, ಹೇಗೆ ಮಾಡ್ಬೋದು, ಮತ್ತೆ ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್, ಬಿಕಾಸ್ ಇವೆಲ್ಲ ಇನ್ನು ಫಸ್ಟ್ ಇಯರ್ ಇದ್ದೀರಾ, ಸೆಕೆಂಡ್ ಇಯರ್ ಇದ್ದೀರಾ, ಮತ್ತೆ ಫೈನಲ್ ಇಯರ್ಸ್ ಅಲ್ಲಿ ಇದ್ದೀರಾ, ಹೇಗೆ ಮುಂದೆ, ಮತ್ತೆ ವಾಟ್ ಈಸ್ ದ ಪ್ರಾಸ್ಪೆಕ್ಟ್ಸ್ ಯು ಹ್ಯಾವ್, ಹೇಗೆ ನಿಮ್ಮ ಇದನ್ನ ಒಂದು ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳಿದ್ರೆ, ನೀವು ಅದನ್ನೇ ಒಂದು ಉದ್ಯಮ ಮಾಡ್ಕೊಳ್ಬೇಕು, ಒಂದು ಪ್ರೊಫೆಷನ್ ಮಾಡ್ಕೊಳ್ಬೇಕಂತ ಏನೇ ತಯಾರಿಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ. ಒಂದು, ನೀವು ಓದ್ತಾ ಇರೋದು ಸಬ್ಜೆಕ್ಟ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ವಾಟ್ ಯು ಡೂ ಫಾರ್ ಮಾರ್ಕ್ಸ್, IA ಬರೀತೀರಾ, IA ಮತ್ತೆ ನಿಮ್ಮ ಎಕ್ಸಾಮ್ಸ್ ಬರೀತೀರಾ, ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಲೆಟ್ ಮಿ ಬಿ ವೆರಿ ಕ್ಲಿಯರ್, ನಿಮ್ಮ ಯಾವುದೇ ಮಾರ್ಕ್ಸ್, ನಿಮ್ಮ ಯಾವುದೇ ಮೆಡಲ್ಗಳು ನಿಮಗೆ ಕೆಲಸ ತಗೊಳ್ಳುತ್ತೆ ಅಂತ ಅನ್ಕೊಳ್ಬೇಡಿ. ಇಟ್ ಈಸ್ ಜಸ್ಟ್ ಅ ಸ್ಟೆಪಿಂಗ್ ಸ್ಟೋನ್. ಒಂದು ಇದಿರ್ಬೋದು, ಇಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಇಟ್, ಬಿಕಾಸ್ ಯು ನೀಡ್ ಟು ಹ್ಯಾವ್ ಎ ಡಿಗ್ರಿ. ಇಲ್ಲೂ ಕೂಡ ನಮ್ಮ ಮೊದಲೇ ಏನಾಗ್ತಿತ್ತು, ಲಿಟ್ರೇಚರ್ ಸ್ಟೂಡೆಂಟ್ಸ್ಗಳು ಜರ್ನಲಿಸಮ್ ಬರ್ತಾ ಇದ್ರು, ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ ಜರ್ನಲಿಸಮ್ ಬರ್ತಾ ಇದ್ರು, ಸೋಷಿಯಾಲಜಿ ಅವ್ರು ಬರ್ತಿದ್ರು. ಥಿಂಗ್ ಇಸ್ ಬರವಣಿಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇರಬೇಕಾಗಿದ್ದು ಯಾವುದೇ ಒಂದು ಸ್ಟೂಡೆಂಟ್ಸ್ಗಳಿಗೆ ಒಂದು ನಿಮಗೆ ಬರವಣಿಗೆ ಒಂದು ಹೋಲ್ಡ್ ಇರಬೇಕು, ಚೆನ್ನಾಗಿ ಬರೆಯೋಕ್ಕೆ ಬರಬೇಕು. ವೆದರ್ ಇಟ್ ಇಸ್ ಕನ್ನಡ, ವೆದರ್ ಇಸ್ ಇಂಗ್ಲಿಷ್, ವೆದರ್ ಇಟ್ ಇಸ್ ಹಿಂದಿ, ವಾಟ್ ಎವರ್ ಬಿ ದ ಲ್ಯಾಂಗ್ವೇಜ್, ಯು ನೀಡ್ ಟು ಹ್ಯಾವ್ ಎ ವೆರಿ ಸ್ಟ್ರಾಂಗ್ ಪಾಯಿಂಟ್. ನೀವು ಅಡ್ವರ್ಟೈಸರ್ ಕಂಪ್ನಿಗಾರು ಹೋಗಿ, ಯು ಗೋ ಟು ಕಾರ್ಪೊರೇಟ್ ವರ್ಲ್ಡ್, ಯು ಗೋ ಟು ಟೆಲಿವಿಷನ್, ಯು ಗೋ ಟು ಮೀಡಿಯಾ, ಯು ಗೋ ಟು ರಿಸರ್ಚ್, ಯು ಗೋ ಟು ಅಕಾಡೆಮಿಕ್ಸ್, ವಾಟ್ ಎವರ್ ಬಿ ದ ಥಿಂಗ್. ಸೊ ನಿಮಗೆ ಒಂದು ಬರವಣಿಗೆ ಮೇಲೆ ತುಂಬಾ ಹೋಲ್ಡ್ ಇರಬೇಕು. ಸೊ ಬರವಣಿಗೆ ಚೆನ್ನಾಗಿ ಬರಬೇಕು ಅಂದ್ರೆ ಏನ್ ಮಾಡಬೇಕು, ಚೆನ್ನಾಗಿ ಓದಬೇಕು. ಈಗಿನ ಕಾಲದಲ್ಲಿ ನಮಗೆ ಗೊತ್ತಿರೋ ಹಾಗೆ ಜನರಲಿ ಆಲ್ಸೋ, ನಾಟ್ ಯು ಪೀಪಲ್, ಸ್ಪೆಸಿಫಿಕಲಿ ಹೇಳ್ಬೇಕಂತಂದ್ರೆ ಮಕ್ಕಳುಗಳು ಓದೋದು ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಎವ್ರಿಬಡಿ ಇಸ್ ಬಿಸಿ ಇನ್ ಇನ್ಸ್ಟಾಗ್ರಾಮ್, ಎವ್ರಿಬಡಿ ಇಸ್ ಬಿಸಿ ಇನ್ ಮೇಕಿಂಗ್ ರೀಲ್ಸ್, ಎವ್ರಿಬಡಿ ಇಸ್ ಬಿಸಿ ಇನ್ ಸೀಯಿಂಗ್ OTT. ದಟ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ ಯು ದ ಕಂಟೆಂಟ್ ಅದ್ರಲ್ಲಿ ಬರೋದಿಲ್ಲ. ಓದಬೇಕು, ಎಸ್ಪೆಷಲಿ ಲಿಟ್ರೇಚರ್ ಓದಬೇಕು, ಹಿಸ್ಟ್ರಿ ಓದಬೇಕು, ಸೋಷಿಯಾಲಜಿ, ಸೊಸೈಟಿ, ಬಯೋಗ್ರಫೀಸ್ಗಳು ಚೆನ್ನಾಗಿ ಓದ್ಕೊಳ್ಬೇಕು. ದ ಮೋರ್ ಯು ರೀಡ್, ದ ಮೋರ್ ನಾಲೆಡ್ಜಬಲ್ ಯು ಬಿಕಮ್. ಜಾಸ್ತಿ ನಾನು ಓದ್ಕೊಂಡಷ್ಟು ನನಗೆ ಜಾಸ್ತಿ ನಾಲೆಡ್ಜ್ ಬರುತ್ತೆ. ಸೊ ವೆನ್ ಯು ಹ್ಯಾವ್ ನಾಲೆಡ್ಜ್, ಯಾವಾಗ ನಿಮಗೆ ಬರ್ತಾ ನಾಲೆಡ್ಜ್ ಆಗ್ತಾ ಹೋಗುತ್ತೆ, ಇಟ್ ಈಸ್ ವೆರಿ ಈಸಿ ಫಾರ್ ಮೀ ಟು ರೈಟ್. ಸರ್ಕಾರಿ ಕಲಾ ವಾಣಿಜ್ಯ ಕಾಲೇಜು ಮತ್ತು ಸ್ನಾತಕೋತ್ತರ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ MB ಇರ್ಷಾದ್ ಅವರು ಅಧ್ಯಕ್ಷತೆ ನುಡಿಯಲ್ಲಿ ಮಾತನಾಡಿ, 19ನೇ ಶತಮಾನದಲ್ಲಿ ಸಮಾಜ ಸುಧಾರಣೆ ಆಗಿದ್ದು, ಇದಕ್ಕೆ ಕಾರಣವಾದದ್ದು ಯಾವುದೆಂದು ಹೇಳುವುದಾದರೆ ಪತ್ರಿಕೋದ್ಯಮ. ಈ ಪತ್ರಿಕೋದ್ಯಮವೇ ಈ ಸಮಾಜದಲ್ಲಿ ಇಲ್ಲದೇ ಇದ್ದರೆ ಸಮಾಜದಲ್ಲಿ ಎಂತಹ ಘೋರ ಅಗಾಧವಾದಂತಹ ವಿಚಿತ್ರಗಳು ನಡೆದು ಒಂದು ಕ್ರಾಂತಿಗೆ ಕಾರಣವಾಗ್ತಿತ್ತು. ಜಾಗತಿಕ ಪ್ರಪಂಚದಲ್ಲಿ ಅನ್ವಯವಾಗುವಂತೆ ಖಡ್ಗಕ್ಕಿಂತ ಲೇಖನಿ, ರಾಜ್ಯಗಳನ್ನು ಗೆಲ್ಲಲು ಇಂದು ಖಡ್ಗ ಬೇಕಾಗಿಲ್ಲ, ಒಂದು ಸಮಾಜದ ಪರಿವರ್ತನೆಗೆ ಒಂದು ಲೇಖನಿ ಸಾಕು. ರಾಷ್ಟ್ರಗಳನ್ನ ನಿಲುವು, ಅಧ್ಯಕ್ಷರ ರಾಜಕೀಯ ಚಿತ್ರಣಗಳನ್ನೇ ಬದಲಾಯಿಸಿರುವಂತಹ ಕೆಲಸ ಈ ಪತ್ರಿಕೋದ್ಯಮದಲ್ಲಿ ಆಗಿದೆ ಎಂದು ಕಿವಿಮಾತು ಹೇಳಿದರು. ಇತಿಹಾಸದಲ್ಲಿ ಗುರುತಿಸ್ತೀವಿ, 19ನೇ ಶತಮಾನದಲ್ಲಿ ಸಮಾಜ ಸುಧಾರಣೆ ಆಯಿತು. ಪ್ರತಿನಿತ್ಯ ಸಮಾಜ ಸುಧಾರಣೆಗೆ ಕಾರಣವಾದದ್ದು ಇವತ್ತು ಪತ್ರಿಕೋದ್ಯಮ. ಒಂದು ಪಕ್ಷ ಪತ್ರಿಕೋದ್ಯಮ ಇಲ್ಲದೆ ಇರ್ತಾ ಇದ್ರೆ ಸಮಾಜದಲ್ಲಿ ಎಂತಹ ಘೋರ ಆಘಾತಕರವಾದಂತಹ ವಿಚಿತ್ರಗಳು ನಡೀತಾ ಇತ್ತು. ಬಹುಶಃ ಒಂದು ಕ್ರಾಂತಿಗೆ ಕಾರಣವಾಗ್ತಾ ಇತ್ತು, ಏನೋ ಗೊತ್ತಿಲ್ಲ. ಆ ಉದ್ದೇಶವನ್ನು ಇಟ್ಕೊಂಡೆ ಜಾಗತಿಕ ಪ್ರಪಂಚದಲ್ಲಿ ಅನ್ವಯವಾಗುವಂತೆ ಖಡ್ಗಕ್ಕಿಂತ ಹರಿತವಾದದ್ದು ಲೇಖನಿ. ರಾಜ್ಯಗಳನ್ನು ಗೆಲ್ಲೋದಕ್ಕೆ ಖಡ್ಗ ಬೇಕಾಗಿಲ್ಲ. ಇವತ್ತು ಒಂದು ಲೇಖನಿ ಸಾಕು. ಒಂದು ಸಮಾಜದ ಪರಿವರ್ತನೆಗೆ ಇವತ್ತು ಯಾವ ವಿಚಾರಗಳು ಬೇಕಾಗಿಲ್ಲ, ಲೇಖನಿ ಸಾಕು. ರಾಷ್ಟ್ರಗಳನ್ನು ಬದಲಾಯಿಸಿರ್ತಕ್ಕಂತಹ, ರಾಷ್ಟ್ರಗಳ ನಿಲುವುಗಳನ್ನು ಬದಲಾಯಿಸಿರ್ತಕ್ಕಂತಹ, ರಾಷ್ಟ್ರದ ಅಧ್ಯಕ್ಷರುಗಳನ್ನು ಬದಲಾಯಿಸಿರ್ತಕ್ಕಂತಹ, ರಾಜಕೀಯ ವ್ಯವಸ್ಥೆಯ ಚಿತ್ರಣಗಳನ್ನೇ ಬದಲಾಯಿಸಿರ್ತಕ್ಕಂತಹ ಹಲವಾರು ಜಾಗೃತಿ ಈ ಪತ್ರಿಕೋದ್ಯಮದ ವತಿಯಿಂದ ನಡೆದಿದೆ. ನನ್ನ ಪತ್ರಿಕೋದ್ಯಮ ಮಿತ್ರರು ಪ್ರತಿನಿತ್ಯ ಒಂದು ಸವಾಲಿನೊಂದಿಗೆ ಸಮಾಜದ ಮುಂದೆ ಬರ್ತಾರೆ.
ಅವರು ಹೇಳುವಾಗಲೇ ಒಂದು ಮನಸ್ಥಿತಿ ಇರ್ತದೆ. ಇವತ್ತು ಯಾವ ಹೊಸ ಸುದ್ದಿಯನ್ನು ನಾನು ಸಮಾಜಕ್ಕೆ ಕೊಡಬೇಕು, ನಾನು ಯಾವ ರೀತಿ ಸಮಾಜವನ್ನು ಒಳ್ಳೆಯ ಸಂಸ್ಕಾರದ ರೀತಿಯಲ್ಲಿ ಕೊಂಡೊಯ್ಯತಕ್ಕಂಥ ಸುದ್ದಿಯನ್ನು ನಾನು ನನ್ನ ಸಮಾಜಕ್ಕೆ ನೀಡಬೇಕು ಅನ್ನತಕ್ಕಂಥ ದೃಢ ಸಂಕಲ್ಪದೊಂದಿಗೆ ಪತ್ರಿಕೋದ್ಯಮ ಮಿತ್ರರು ಇವತ್ತು ಶ್ರಮಿಸ್ತಾ ಇದ್ದಾರೆ. ಬೇಕಾದಷ್ಟು ಸವಾಲುಗಳು ಅವರ ಮುಂದಿರುತ್ತೆ, ಬೇಕಾದಷ್ಟು ಟೀಕೆ ಟಿಪ್ಪಣಿಗಳ ನಡುವೆ ಇವತ್ತು ಪತ್ರಿಕೋದ್ಯಮದ ವರದಿಗಾರರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ದಿಟ್ಟ ಮನಸ್ಸಿನಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರಣ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಲೇಖನಿ. ಆ ಉದ್ದೇಶದಿಂದ ಹೇಳಿದ್ರೆ ಖಡ್ಗಕ್ಕಿಂತಲೂ ಲೇಖನಿ ಹರಿತವಾದದ್ದು. ಯುರೋಪಿನಲ್ಲಿ ಕ್ರಾಂತಿ ಆಯಿತು, ಹಲವಾರು ಬದಲಾವಣೆಗಳಾಯಿತು. ಭಾರತ ದೇಶದಲ್ಲಿ ಸ್ವತಂತ್ರ ಅನಂತರ ಆದಂಥ ಬದಲಾವಣೆಗಳು, ಸ್ವತಂತ್ರ ಪೂರ್ವದಲ್ಲಿ ಆದಂಥ ಬದಲಾವಣೆಗಳು, ಇವುಗಳೆಲ್ಲದಕ್ಕೂ ಪತ್ರಿಕೋದ್ಯಮದ ಇತಿಹಾಸ ಒಂದು ಜ್ವಲಂತ ಸಾಕ್ಷಿ. ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಎವಿ ರಶ್ಮಿ, ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತರಾದ ಎಂಬಿ ಚನ್ನಕೇಶವ, ಪ್ರತಾಂಕಿತ ವ್ಯವಸ್ಥಾಪಕರಾದ ಕೆಟಿ ಸತ್ಯಮೂರ್ತಿ, ಪರೀಕ್ಷಾ ನಿಯಂತ್ರಕರು ಕೆಡಿ ಮುರಳೀಧರ್, ಉಪನ್ಯಾಸಕರಾದ ಎಚ್ಸಿ ಭವ್ಯ, ಶ್ರುತಿ ಭಾಗವಹಿಸಿದ್ದರು. ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಮಹಿಳೆ ಶವವನ್ನು ಹೊರತೆಗೆದು ಹೆಚ್ಚಿನ ಪರೀಕ್ಷೆಗಾಗಿ ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಲಾಯಿತು. ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿ ಮಲ್ಲಾಪುರ ಗ್ರಾಮದಲ್ಲಿ ಲಕ್ಷ್ಮಮ್ಮ 55 ವರ್ಷದವರಾಗಿದ್ದು, ಕಳೆದ ನವೆಂಬರ್ 25ರಂದು ಲಕ್ಷ್ಮಮ್ಮನವರು ತನ್ನ ಹಿರಿಯ ಮಗ ಸುರೇಶ್ ಎಂಬುವರ ಮನೆಯಲ್ಲಿ ವಾಸವಿದ್ದ ಸಂದರ್ಭದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದರು. ಅದರಂತೆ ಎರಡನೇ ಮಗ ಪ್ರೇಮ್ ಕುಮಾರ್ ಹಾಗೂ ಪ್ರೇಮ್ ಅವರ ಸಹೋದರಿ ಮಮತಾ ಅವರು ನೀಡಿದ ದೂರಿನಲ್ಲಿ ನಮ್ಮ ತಾಯಿಯ ಸಾವು ಸಹಜ ಸಾವಲ್ಲ, ಇದು ಕೊಲೆ ಎಂದು ದೂರು ನೀಡಿದ ಹಿನ್ನೆಲೆ ಮರಣೋತ್ತರ ಪರೀಕ್ಷೆ ನಡೆಸಿ ಅಂತ್ಯ ಸಂಸ್ಕಾರ ನಡೆಸಲಾಗಿತ್ತು. ಆದರೂ ಸಹ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಅದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ತನ್ನ ತಾಯಿಯ ಸಹಜ ಸಾವಲ್ಲ, ಇದು ಕೊಲೆ ಎಂದು ಮತ್ತೊಮ್ಮೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ ನಂತರ ನ್ಯಾಯಾಲಯದಿಂದ ಮತ್ತೊಮ್ಮೆ ಶವವನ್ನು ಹೊರತೆಗೆದು ಶವ ಪರೀಕ್ಷೆ ನಡೆಸುವಂತೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ಅದರಂತೆ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸುವಂತೆ ನ್ಯಾಯಾಲಯ ಆದೇಶ ನೀಡಿದ ಹಿನ್ನೆಲೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಹಾಗೂ ತಹಸೀಲ್ದಾರ್ ಮಮತಾ ಮತ್ತು ವೃತ್ತ ನಿರೀಕ್ಷಕರಾದ ಜಯರಾಮ್ ಹಾಗೂ ಪಿಎಸ್ಐ ನಿಂಗರಾಜು ಇನ್ನಿತರ ಅಧಿಕಾರಿಗಳ ಜೊತೆ ಮತ್ತೊಮ್ಮೆ ಶವ ಹೊರತೆಗೆದು ವಿಧಿವಿಜ್ಞಾನದ ಸಹಯೋಗದೊಂದಿಗೆ ಮತ್ತೊಮ್ಮೆ ಶವ ಪರೀಕ್ಷೆ ನಡೆಸಿದ ನಂತರ ಪ್ರಯೋಗಶಾಲೆಗೆ ಕಳುಹಿಸಿಕೊಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ಕೈಬರ್ಡ್ ಹೋಟೆಲ್ನಲ್ಲಿ ಸಿಸಿಟಿವಿ ಇದೆ, ವಿಡಿಯೋ ಪರಿಶೀಲನೆ ನಡೆಸಲಿ, ನನ್ನ ಪಾತ್ರ ಇದೆ ಎಂದು ಸಾಬೀತು ಮಾಡಿದರೆ ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ, ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆ. ಪೆನ್ಡ್ರೈವ್ ಇರುವುದಾಗಿ 6 ತಿಂಗಳ ಹಿಂದೆಯೇ ದೇವರಾಜೇಗೌಡ ಹೇಳಿದ್ದರು, ಎಸ್ಐಟಿ ಅವರನ್ನ ಬಂಧಿಸಬೇಕು, ಕಾಂಗ್ರೆಸ್ ಮುಖಂಡ ಎಚ್ಕೆ ಮಹೇಶ್ ಆಗ್ರಹ. ಅಕ್ರಮವಾಗಿ ಶೇಖರ್ ಸಿಟ್ಟಿದ್ದ ಮರಳನ್ನ ವಶಪಡಿಸಿಕೊಂಡ ಬೇಲೂರು ತಹಸೀಲ್ದಾರ್ ಎಂ ಮಮತಾ. ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕೈಬಿಡುವಂತೆ ಒತ್ತಾಯಿಸಿ ಮತ್ತು ಮಾಜಿ ಸಚಿವ ಎಚ್ಡಿ ರೇವಣ್ಣ ಬಿಡುಗಡೆಗೆ ಆಗ್ರಹಿಸಿ ಹಾಸನದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.